ನಮಸ್ತೆ ಮ್ಯಾಮ್. ನಾವು ಇವತ್ತು ಮೇಘನ ಮೆಸ್ಗೆ ಹುಡ್ಕೊಂಡ್ ಬಂದಿದೀವಿ. ಸೊ ಮೇಘನ ಮೆಸ್ ಅಂದ್ರೆ ಆಂಟಿನ್ ಮೆಸ್ ಅಂತ ಹೇಳ್ತಾರೆ. ಸೊ ಹೇಗೆ ಈ ಆಂಟಿ ಮೆಸ್ ಅನ್ನೋ ಹೆಸರು ಹೇಗೆ ಬಂತು? ಮೇಘನಾ ಮೆಸ್ ಅಂತ ನಾವು ಕರೆದ್ರು ಎಲ್ಲರೂ ಅದೇ ಥರನೇ ಕರೀತಾರೆ. ಅದು ಏನಕ್ಕೆ ಅಂತ ನಮಗೂ ಅಷ್ಟಾಗಿ ಗೊತ್ತಿಲ್ಲ ಮೇಡಮ್. ಮೇಘನ ಮೆಸ್ ಅನ್ನೋದೊಂದು ಸ್ಟಾರ್ಟ್ ಆಗಿ ಎಷ್ಟು ವರ್ಷ? ಒಂದು 35ರಿಂದ 36 ವರ್ಷ ಆಯಿತು. ಸೊ ನಿಮಗೆ ಈ ಒಂದು ಹೋಟೆಲ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಐಡಿಯಾ ಹೇಗೆ ಬಂತು ಮ್ಯಾಮ್? ಐಡಿಯಾ ಹೇಗೆ ಬಂತು ಅಂದರೆ ಜೀವನ ಮಾಡೋಕ್ಕೆ ಬೇಕಿತ್ತಲ್ವ ಮೇಡಮ್. ಕಷ್ಟನೇ ಅದನ್ನೆಲ್ಲ ನಮಗೆ ಪಾಠ ಕಲಿಸ್ತು. ಫಸ್ಟು ನಾವು ಬೆಳಿಗ್ಗೆ ಟಿಫನ್ ಮಾಡ್ತಾ ಇದ್ವಿ ಮೇಡಮ್. ಇಡ್ಲಿ, ದೋಸೆ, ಚಿತ್ರಾನ್ನ, ಪೂರಿ ಈ ಥರ ಮಾಡ್ತಿದ್ವಿ. ಒನ್ ಟೈಮ್ ಮಾಡಿದ್ರೆ ನಿಮ್ಮ ಕಸ್ಟಮರ್ಸ್ ಹುಡ್ಕೊಂಡ್ಬಂದು ಇಲ್ಲಿ ಊಟ ತಿನ್ಕೊಂಡು ಹೋಗ್ತಾರೆ. ಹೌದೌದು. ಸೊ ನೀವು ಹೇಳಿ, ನಿಮ್ಮಲ್ಲಿ ಬರುವಂಥ ಕಸ್ಟಮರ್ಸ್ನ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಇಲ್ಲಿ ಬರ್ತಾರೆ? ಊಟ ತುಂಬ ಚೆನ್ನಾಗಿರುತ್ತೆ, ಮನೆ ಊಟ, ಗ್ಯಾಸ್ಟ್ರಿಕ್ ಆಗಲ್ಲ, ಹಾಗಾಗಿ ಹುಡ್ಕೊಂಡು ಎಲ್ಲದಕ್ಕೂ ಒಂದೇ ಥರ ಮಸಾಲೆ ಹಾಕಲ್ಲ, ಒಂದೊಂದಕ್ಕೆ ಒಂದೊಂದು ಥರ ಹಾಕ್ತೀವಿ ಮೇಡಮ್. ಇದು ಚಿಕನ್ ಫ್ರೈಗೆ ಮಾಮೂಲಿ ನಾರ್ಮಲ್ ಆಗಿ ಕಾಯಿ ಎಲ್ಲ ಹಾಕಲ್ಲ, ಕೊಬ್ಬರಿ ಹಾಕ್ತಾರಲ್ಲ ಅದೆಲ್ಲ ಹಾಕಲ್ಲ. ಈ ಮಟನ್ ಚಾಪ್ಸ್ಗೆ ಕೈಮಾಗ್ ಮಾತ್ರ ಕಾಯಿ ಹಾಕೋದು, ಇನ್ಯಾವುದಕ್ಕೂ ಕಾಯಿ ಹಾಕಲ್ಲ ನಾವು. ರೈಸ್ ಐಟಮ್ಸ್ ಅಲ್ಲಿ ಬಂದ್ರೆ ಮ್ಯಾಮ್? ವೈಟ್ ರೈಸು, ಬಿರಿಯಾನಿ ರೈಸು. ಬೇರೆ ಏನಾದ್ರು ಸ್ಟಾರ್ಟರ್ಸ್ ಇದೆಯಾ ಅಥವಾ ಕಬಾಬ್ ಲಾಲಿಪಾಪ್ ಮಾತ್ರ? ಎರಡು ಕಬಾಬ್ ಲಾಲಿಪಾಪ್ ಅಷ್ಟೇ ಮೇಡಮ್. ಓಕೆ. ಸೊ ಮಟನ್ ಅಲ್ಲಿ ಎಷ್ಟು ವೆರೈಟೀಸ್ ಇಲ್ಲಿ ಬಂದ್ರೆ ಜನ ತಿನ್ಬೋದು? 3 ಥರ ಇದೆ. ಮಟನ್ ಚಾಪ್ಸು, ಮಟನ್ ಫ್ರೈ, ಕೈಮಾ 3 ಥರನೂ ತಗೊಳ್ತಾರೆ. ಬೋಟಿ ಮಸಾಲಾನು ತುಂಬಾ ಚೆನ್ನಾಗಿರುತ್ತೆ. ಹೌದೌದು. ಸೊ ಅದ್ರ ಸ್ಪೆಷಾಲಿಟಿ ಏನು ಹೇಳಿ? ನಾವು ಮನೇಲೆ ಎಲ್ಲ ಕ್ಲೀನ್ ಮಾಡ್ತೀವಿ ತೊಗೊಂಡು ಬಂದ ಮೇಡಮ್. ಅಲ್ಲಿ ಅಂಗಡಿಯಲ್ಲಿ ಕಟಿಂಗ್ ಮಾಡಿಸ್ಕೊಂಡು ಬಂದ್ರೂ ಇಲ್ಲಿ ನಾವು ಮನೇಲೆಲ್ಲ ಒಂದು 4-5 ಸತಿ ಬಿಸಿನೀರಲ್ಲಿ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಮಾಡ್ತೀವಿ. ಚಿಕನ್ ಅಂದರೆ ಊಟ ಒಂದು 90 ರೂಪಾಯಿ ಮೇಡಮ್, ವೆಜ್ ಊಟ. ಅದ್ರ ಜೊತೆ ಲಾಫ್ ಚಿಕನ್ ತೊಗೊಂಡ್ರೆ 200 ರೂಪಾಯಿ, 200 ಚಿಕನ್ ಊಟ ಮುಗೀತು. ಓಕೆ. ಮಟನ್ ಊಟ ಬೇಕು ಅಂದರೆ 300 ರೂಪಾಯಿ, 300. ಆ್ಯಂಡ್ ಟೈಮಿಂಗ್ಸ್ ಮ್ಯಾಮ್? 1ರಿಂದ 4 ಮೇಡಮ್. 1ರಿಂದ 4 ಗಂಟೆ. ಸೊ 1ರಿಂದ 4 ಗಂಟೆ ಬಂದರೆ ಎಲ್ಲ ಡಿಶ್ನು ತಿನ್ಬೋದು, ಯಾರು ಏನು? ಇಲ್ಲ ಮಟನ್ ಐಟಮು 2:30ಗೆಲ್ಲ ಖಾಲಿ ಆಗ್ಬಿಡುತ್ತೆ ಮೇಡಮ್. ಸೊ ಮಟನ್ ಐಟಮ್ ತಿನ್ನಬೇಕು ಅನ್ನಂಗಿದ್ರೆ 1 ಗಂಟೆಯಿಂದ 2 ಗಂಟೆ, 2:30 ಒಳಗಡೆ ಬಂದರೆ ಎಲ್ಲ ಸಿಗುತ್ತೆ. ಕೇಳಿ ತಿನ್ನೋಂತಂದ್ರೆ ಮಟನ್ ಚಾಪ್ಸು, ಮಟನ್ ಫ್ರೈಯೇ ಮೇಡಮ್. ಎರಡು ಮುದ್ದೆ, ಜೊತೆಲಿ ಮುದ್ದೆ. ವೆಜ್ಜಲ್ಲಿ ಮುದ್ದೆ ಜೊತೆ ವೈಟ್ ರೈಸ್ ಕೊಡ್ತೀವಿ. ಮುದ್ದೆ ಬೇಡ ಅಂದರೆ ಚಪಾತಿ ಕೊಡ್ತೀವಿ. ಅದಕ್ಕೆ 3 ಥರ ಪಲ್ಯ ಕೊಡ್ತೀವಿ, ರಸಮ್ಮು, ಸಾಂಬಾರು. ಓಕೆ. ಸೊ ಪ್ರತಿದಿನ ಬಂದರೂ ಇಲ್ಲಿ ವೆಜ್ ಮೀಲ್ಸ್ ಇರುತ್ತೆ? ಇರುತ್ತೆ ಮೇಡಮ್, ಇರುತ್ತೆ. ಆ್ಯಂಡ್ ರಜೆ ದಿನ ಮ್ಯಾಮ್? ಭಾನುವಾರ ಒಂದು ದಿವಸ ರಜೆ. ಅಲ್ಲಿ ಬೋರ್ಡ್ ಹಾಕಿದ್ದೀರಾ ಲೈಕ್ ಪಾರ್ಸಲ್ ಸಹ ಕೊಡ್ತೀವಿ ಅಂತ? ಹೌದು. ಸೊ ಪಾರ್ಸಲ್ಗೆ ಏನಾದ್ರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀರಾ ಅಥವಾ ಸೇಮ್ ಚಾರ್ಜಸ್ ಇರುತ್ತಾ? ಸೇಮ್ ಚಾರ್ಜ್ ಮೇಡಮ್. ಸೇಮ್ ಚಾರ್ಜಸ್. ಸೊ ಜನ ಏನಾದರೂ ಇವಾಗ ನಿಮ್ಮ ಹೋಟೆಲಿಂದ ಬುಕ್ ಮಾಡ್ಕೊಬೇಕು, ಆರ್ಡರ್ ಮಾಡ್ಕೋಬೇಕು ಅನ್ನಂಗಿದ್ರೆ ಸೊ ಹೇಗೆ ಪ್ರೊಸೀಜರ್ ಹೇಗೆ, ಲೈಕ್ ಹೆಂಗೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು? ಫೋನ್ ನಂಬರ್ ಇದೆಯಲ್ಲ, ಫೋನ್ ಮಾಡಿ ಹೇಳಿದ್ರೆ ನಾವು ಪಾರ್ಸಲ್ ಮಾಡಿಟ್ಟಿರ್ತೀವಿ. ಅವ್ರು ಯಾರನ್ನಾದ್ರೂ ಕಳಿಸಿದ್ರೆ ತೊಗೊಂಡು. ಸೊ ಪ್ರತಿದಿನಕ್ಕೆ ನೀವು ಎಷ್ಟು ಜನಕ್ಕೆ ಸರ್ವ್ ಮಾಡ್ತೀವಿ? 200ರಿಂದ 300, 350. ಈ ಅಡ್ರೆಸ್ ಒಂದು ಹೇಳ್ಬಿಡಿ ನಿಮ್ಮ ದಿನಕ್ಕೆ. ಕರಗಪ್ಪ ಗಾರ್ಡನು, ಫಸ್ಟ್ ಕ್ರಾಶು, ಮಿಸ್ಸಿನ್ ರೋಡು. ಸೊ ಇಲ್ಲಿ ಬಂದರೆ ಮೇಘನಾ ಫುಡ್ಸ್ ಅಂತ ಕೇಳಿ SR ನಗರ ಹೇಳ್ತಾರೆ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಓಕೆ ಮೇಡಮ್.